ಶಿವಣ್ಣನ ಮನೆಯಲ್ಲಿ ಸಾವು, ಗೀತಕ್ಕ ಭಾವುಕ. ನನ್ನ ಜೀವನದ ಒಂದು ಭಾಗ ನಮ್ಮೊಂದಿಗಿಲ್ಲ, ಗೀತಕ್ಕ ಬೇಸರ. ಶಿವಣ್ಣ ಕ್ಯಾನ್ಸರ್ ಫ್ರೀ, ಬಿಗ್ ಅನೌನ್ಸ್ಮೆಂಟ್. ಶಿವಣ್ಣ ಕನ್ನಡಿಗರ ಪ್ರೀತಿಯ ನಟ ಮಾತ್ರವಲ್ಲದೆ ಅದೆಷ್ಟೋ ಜನರ ಬೆನ್ನಿಗೆ ನಿಂತ ರಕ್ಷಕರಾಗಿದ್ದಾರೆ. ಲೆಕ್ಕವಿಲ್ಲದಷ್ಟು ಜನ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳೆಯಲು ಸಹಾಯ ಮಾಡಿದ ಸ್ಟಾರ್ ಅಂದ್ರೆ ಅದು ಶಿವರಾಜ್ ಕುಮಾರ್ ಅಂದ್ರೆ ತಪ್ಪಾಗಲಾರದು. ಇಂತಹ ಶಿವಣ್ಣ ಗಂಭೀರ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದುದು ಕೋಟಿ ಕೋಟಿ ಅಭಿಮಾನಿಗಳ ಮನದಲ್ಲಿ ದುಗುಡ ಮನೆ ಮಾಡಿತ್ತು. ಆದ್ರೆ ಆಪರೇಷನ್ ಸಕ್ಸಸ್ ಆಗಿರೋದು ನಮ್ಗೆಲ್ಲ ಗೊತ್ತೇ ಇದೆ. ಶಿವಣ್ಣ ಈಗಾಗಲೇ ಅಮೆರಿಕದಲ್ಲಿದ್ದಾರೆ. ಡಿಸೆಂಬರ್ 24ರಂದು ನಟ ಶಿವರಾಜ್ ಕುಮಾರ್ಗೆ ಸರ್ಜರಿ ನಡೆದಿದೆ. ಫ್ಲೋರಿಡಾದ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಆಸ್ಪತ್ರೆಯಲ್ಲಿ ಶಿವರಾಜ್ ಕುಮಾರ್ ಅವರಿಗೆ ಸರ್ಜರಿ ಮಾಡಲಾಗಿದೆ. ಅಂದಹಾಗೆ ಡಾಕ್ಟರ್ ಮುರುಗೇಶ್ ನೇತೃತ್ವದಲ್ಲಿ ಶಸ್ತ್ರಚಿಕಿತ್ಸೆ ನಡೆದಿದ್ದು ಶಿವರಾಜ್ ಕುಮಾರ್ಗೆ ಸರ್ಜರಿ ಯಶಸ್ವಿಯಾಗಿ ನಡೆದು ನಟ ಶಿವರಾಜ್ ಕುಮಾರ್ ಅವರು ಆರೋಗ್ಯಕರವಾಗಿ ಬೆಂಗಳೂರಿಗೆ ಮರಳಿ ಬರಲಿ ಅಂತ ಅಭಿಮಾನಿಗಳು ಪೂಜೆ ಶುರು ಮಾಡಿದ್ರು. ಅಭಿಮಾನಿಗಳ ಆತಂಕದಿಂದ ದೂರವಾಗಲು ದೇವರ ಮೊರೆ ಹೋಗಿದ್ದಾರೆ. ಅಲ್ಲದೆ ದೊಡ್ಡಮನೆ ದೊಡ್ಡಮಗನ ಆರೋಗ್ಯಕ್ಕಾಗಿ ಪ್ರಾರ್ಥನೆಯನ್ನ ನಡೆಸುತ್ತಿದ್ದಾರೆ. ಸರ್ಜರಿ ಯಶಸ್ವಿ ಆಗಲಿ ಎಂದು ಫ್ಯಾನ್ಸ್ ಬೇಡ್ಕೊಳ್ತಿದ್ರು. ಅಷ್ಟೇ ಅಲ್ಲದೆ ರಾಜ್ಯದ ಸಾಕಷ್ಟು ಕಡೆಗಳಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ರು. ಕ್ಯಾನ್ಸರ್ ವಿರುದ್ಧ ಹೋರಾಡಲು ನಿರ್ಧರಿಸಿದ್ರು. ಈಗ ಶಿವಣ್ಣ ಕ್ಯಾನ್ಸರ್ ಫ್ರೀ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಕೆಲವು ಹಂತದಲ್ಲಿ ಚಿಕಿತ್ಸೆ ಪಡೆದಿರೋ ಶಿವಣ್ಣ ಈಗ ಅಮೆರಿಕಕ್ಕೆ ತೆರಳಿ ಚಿಕಿತ್ಸೆಯನ್ನ ಪಡೆದು ಸಕ್ಸಸ್ ಆಗಿದ್ದಾರೆ. ಈಗ ಅಮೆರಿಕಾದಿಂದ ಗೀತಕ್ಕ ಒಂದು ಶಾಕಿಂಗ್ ಮಾಹಿತಿಯನ್ನ ಹೇಳಿದ್ದಾರೆ. ಅದೇನಪ್ಪಾ ಅಂದ್ರೆ ಶಿವಣ್ಣ ಮನೆಯಲ್ಲಿದ್ದ ಅವರ ಫೇವರೇಟ್ ಪೆಟ್ ನಿಮೋ ಸಾವನ್ನಪ್ಪಿದ್ಯಂತೆ. ಗೀತಕ್ಕ ಬಹಳ ಬೇಸರ ವ್ಯಕ್ತಪಡಿಸಿದ್ರು. ಊಟ ಮಾಡುವಾಗ ನೆವಿ ಜೊತೆ ಮಲಗ್ತಾ ಇತ್ತು. ನಿಮೋ ಈಗಲೂ ಸಹ ನಮ್ಮೊಂದಿಗೆ ಇದ್ದಾನೆ. ಈ ಬೇಸರದ ಸಂಗತಿಯಿಂದ ಮನಸ್ಸು ಭಾರವಾಗ್ತಾ ಇದೆ, ಹೇಳಲು ಸಾಧ್ಯವಾಗ್ತಾ ಇಲ್ಲ ಎಂದು ಅಳಲು ತೋಡ್ಕೊಂಡಿದ್ದಾರೆ. ಒಟ್ನಲ್ಲಿ ಶಿವಣ್ಣನ ಹೆಲ್ತ್ ಕುರಿತಾಗಿಯೂ ಕೂಡ ಗೀತಕ್ಕ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಅದರಲ್ಲಿ ಗೀತಕ್ಕ ಹೇಳಿರೋದು ಶಿವಣ್ಣನ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಈಗ ಶಿವಣ್ಣ ಕ್ಯಾನ್ಸರ್ ಫ್ರೀ ಎಂದು ತಿಳಿಸಿದ್ದಾರೆ. ಇದನ್ನು ಕೇಳಿದಂತಹ ಅಭಿಮಾನಿಗಳು ದಿಲ್ ಖುಷಿಯಾಗಿದ್ದಾರೆ. ಎಸೆನ್ಷಿಯಲ್ ನ್ಯೂಸ್, ಬೆಂಗಳೂರು.